ಜಿಟಿ ದೇವೇಗೌಡರ ಮಾತುಗಳನ್ನ ಬೆಂಬಲಿಸಿದಂತಹ ಸಿಎಂ ಸಿದ್ದರಾಮಯ್ಯ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಸತ್ಯವನ್ನ ಹೇಳಿದ್ದಾರೆ. ಯಾವತ್ತೂ ಸತ್ಯಮೇವ ಜಯತೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಶ್ಲಾಘಿಸಿದ್ದಾರೆ. ಜಿಟಿ ದೇವೇಗೌಡರಿಗೆ ಸತ್ಯ ಏನು ಅನ್ನೋದು ಗೊತ್ತಿದೆ. ಸೊ ಹಾಗಾಗಿ ಅವರು ಬಹಿರಂಗವಾಗಿಯೇ ಈ ರೀತಿಯಾಗಿ ಮಾತನಾಡಿದ್ದಾರೆ. ಜಿಟಿಡಿ ಅವರು ಮುಡಾದಲ್ಲಿ ಒಬ್ಬ ಸದಸ್ಯ ಕೂಡ ಹೌದು. ಬೇರೆ ಪಕ್ಷದಲ್ಲಿ ಇದ್ಕೊಂಡು ಸತ್ಯವನ್ನೇ ನುಡಿಯುವಂತಹ ಪ್ರಯತ್ನ ಜಿಟಿ ದೇವೇಗೌಡರಿಂದ ಆಗಿದೆ. ಜನರ ಆಶೀರ್ವಾದ ಇರೋವರೆಗೂ ಏನೂ ಮಾಡೋದಕ್ಕಾಗೋದಿಲ್ಲ. ಮೈಸೂರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಮಾತುಗಳನ್ನು ಹೇಳಿದ್ದಾರೆ. ಜಿಟಿ ದೇವೇಗೌಡರು ಮೂಡಾದಲ್ಲಿ ಒಬ್ಬರು ಸದಸ್ಯರಾಗಿದ್ದಾರೆ. ಅವರ ಸತ್ಯ ಏನು ಅಂತ ಗೊತ್ತಿದೆ. ಅದಕ್ಕೋಸ್ಕರನೇ ಅವರು ಬೇರೆ ಪಕ್ಷದಲ್ಲಿ ಇದ್ಕೊಂಡು ಸತ್ಯವನ್ನು ನುಡಿತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ನಾವು ಸತ್ಯಮೇವ ಜಯತೆ ಅಂತ ಕರೆಯೋದು. ಸತ್ಯಮೇವ ಜಯತೆ, ಯಾವಾಗಲೂ ಸತ್ಯಕ್ಕೆ ಜಯ ದೊರಕ್ತದೆ. ಏನಪ್ಪ ಮಂಜೇಗೌಡ? ಸತ್ಯಕ್ಕೆ ಯಾವಾಗಲೂ ಜಯ ದೊರೀತದೆ. ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ನಿಮ್ಮೆಲ್ಲರ ಆಶೀರ್ವಾದ, ಈ ರಾಜ್ಯದ ಜನರ ಆಶೀರ್ವಾದ ಈ ಸರ್ಕಾರದ ಮೇಲೆ, ಸಿದ್ದರಾಮಯ್ಯನ ಮೇಲೆ ಇರೋವರೆಗೆ ಯಾರು ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜಿಟಿ ದೇವೇಗೌಡರು, ನಾವು ಅವರು ಒಂದೇ ತಾಲೂಕಿನವರು. ಜಿಟಿ ದೇವೇಗೌಡ ನಾನು ಒಂದೇ ತಾಲೂಕಿನವರು. ಒಟ್ಟಿಗೆ ನಮ್ಮ 83ರ ಚುನಾವಣೆಯಲ್ಲಿ ಒಟ್ಟಿಗೆ ಕೆಲಸ ಮಾಡಿದವರು. ಈಗ ಅವರೇ ಶಾಸಕರಾಗಿದ್ದಾರೆ, ಮಂತ್ರಿನೂ ಆಗಿದ್ದಾರೆ, ಮಾಜಿ ಮಂತ್ರಿನೂ ಆಗಿದ್ದಾರೆ. ಸತ್ಯಕ್ಕೆ ಜಯ ಸಿಗ್ತದೆ ಅಂತ ಹೇಳಿರ್ತಕ್ಕಂಥದ್ದು ಇನ್ನಷ್ಟು ನನಗೆ ಬಲ ಬಂದಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಜಿಟಿ ದೇವೇಗೌಡರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಸಿಎಂ ಸಿದ್ದರಾಮಯ್ಯ ಅವರ ಮಾತುಗಳು. ಯಾವಾಗ ಜಿಟಿ ದೇವೇಗೌಡರು ಮಾತನಾಡಿದ್ರು ಅದಾದ ನಂತರ ಎದ್ದು ಬಂದು ಭಾಷಣ ಕೇಳಿದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಿಟಿ ದೇವೇಗೌಡರನ್ನ ಶ್ಲಾಘಿಸಿದ್ರು. ಅವರು ಸತ್ಯ ಮಾತಾಡಿದ್ದಾರೆ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ರು. ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಮನೆ ಏನು ಹೇಳ್ತಾರೆ ನೋಡಿ. ಕುಮಾರಸ್ವಾಮಿ ಅವರೇ ಪ್ರಾರಂಭದಲ್ಲೇ ಈ ಪಾದಯಾತ್ರೆ ಮಾಡೋದು ಬೇಡ ಅಂತೇಳಿ ಅವ್ರು ಹೇಳಿದ್ರು. ಆಗ ಕುಮಾರಸ್ವಾಮಿ ಅವರು ಇವರು ಜಿಟಿ ದೇವೇಗೌಡರು ಅವರ ಮಾರ್ಗದರ್ಶನದ ಮೇಲೆ ಅವ್ರು ಮಾತಾಡಿದ್ರು. ಅದನ್ನ ಮುಂದುವರಿಸಿದಾರೆ ಅಷ್ಟೇ. ಅವ್ರ ಕೆಲವು ಒತ್ತಡ ಇತ್ತು, ಎಲ್ಲಿ ಮಂತ್ರಿಗಿರಿ ಡ್ರಾಪ್ ಮಾಡ್ತಾರೋ ಮತ್ತೊಂದೇನೋ ಕೆಲವೇನೋ ಭಯ ಉಳಿಸಿದ್ರು ಅಂತ ಯಾರೋ ಸುದ್ದಿ ಹೇಳ್ತಾ ಇದ್ರು. ಬಹುಶಃ ಅದನ್ನ ಅವ್ರ ಒತ್ತಡದ ಮೇಲೆ ಅವ್ರು ಸ್ವಲ್ಪ ಪಾರ್ಟಿಸಿಪೇಟ್ ಮಾಡಿದ ಅಷ್ಟೇ. ಅವರು ಅವತ್ತೇನು ಹೇಳಿದ್ರು ಇವತ್ತು ಅದನ್ನು ರಿಪೀಟ್ ಮಾಡಿ. ಕುಮಾರಸ್ವಾಮಿ ಜಿಟಿ ದೇವೇಗೌಡರು ಅಚ್ಚರಿ ಹೇಳಿಕೆ ಕೊಟ್ಟಿದ್ದಾರೆ. ಎಫ್ಐಆರ್ ಆಗ್ತಕ್ಕೆ ಎಲ್ಲರೂ ಕೂಡ ರಾಜೀನಾಮೆ ಕೊಡಬೇಕು ಅಂತ. ಆಶ್ಚರ್ಯ ಅವರೇನು ಹೇಳಿಕೆ ಕೊಟ್ಟಿಲ್ಲ. ಕುಮಾರಸ್ವಾಮಿ ಅವರೇ ಪ್ರಾರಂಭದಲ್ಲೇ ಈ ಪಾದಯಾತ್ರೆ ಮಾಡೋದು ಬೇಡ ಅಂತೇಳಿ ಅವ್ರು ಹೇಳಿದ್ರು. ಆಗ ಕುಮಾರಸ್ವಾಮಿ ಅವರು ಇವರು ಜಿಟಿ ದೇವೇಗೌಡರು ಅವರ ಮಾರ್ಗದರ್ಶನದ ಮೇಲೆ ಅವ್ರು ಮಾತಾಡಿದ್ರು. ಅದನ್ನ ಮುಂದುವರಿಸಿದಾರೆ ಅಷ್ಟೇ. ಅವ್ರ ಕೆಲವು ಒತ್ತಡ ಇತ್ತು, ಎಲ್ಲಿ ಮಂತ್ರಿಗಿರಿ ಡ್ರಾಪ್ ಮಾಡ್ತಾರೋ ಮತ್ತೊಂದೇನೋ ಕೆಲವೇನೋ ಭಯ ಉಳಿಸಿದ್ರು ಅಂತ ಯಾರೋ ಸುದ್ದಿ ಹೇಳ್ತಾ ಇದ್ರು. ಬಹುಶಃ ಅದನ್ನ ಅವ್ರ ಒತ್ತಡದ ಮೇಲೆ ಅವ್ರು ಸ್ವಲ್ಪ ಪಾರ್ಟಿಸಿಪೇಟ್ ಮಾಡಿದ ಅಷ್ಟೇ. ಅವ್ರು ಅವತ್ತೇನು ಹೇಳಿದ್ರು ಇವತ್ತು ಅದನ್ನು ರಿಪೀಟ್ ಮಾಡಿ. ಕುಮಾರಸ್ವಾಮಿ ಜಿಟಿ ದೇವೇಗೌಡರು ಅಚ್ಚರಿ ಹೇಳಿಕೆ ಕೊಟ್ಟಿದ್ದಾರೆ. ಎಫ್ಐಆರ್ ಆಗ್ತಕ್ಕೆ ಎಲ್ಲರೂ ಕೂಡ ರಾಜೀನಾಮೆ ಕೊಡಬೇಕು ಅಂತ. ಇನ್ನು ಮತ್ತೊಂದು ಕಡೆ ಈಗ